ಬಹಳ ದಿನಗಳ ನಂತರ ನಮ್ಮ ಹೊಸ ಜರ್ನಿ ಆರಂಭವಾಗಿದೆ. ಎಂದಿನಂತೆ ಮತ್ತೊಂದು ರಾಜಮನೆತನದ ಇತಿಹಾಸನ ನಿಮ್ಮ ಮುಂದೆ ತೆರೆದಿಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ಮೈಸೂರು ಒಡೆಯರ ರಾಜಮನೆತನದ ಇತಿಹಾಸ. ಅವರು ಮೂಲತಃ ಎಲ್ಲಿನವರು, ಎಲ್ಲಿಂದ ಅವ್ರ ರಾಜಮನೆತನ ಸ್ಟಾರ್ಟ್ ಆಯಿತು ಅನ್ನೋದನ್ನು ನಮ್ಮ ವಿಡಿಯೋದಲ್ಲಿ ಇಂದಿನಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ವಿ. ಇವತ್ತು ನಾನಿರೋದು ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ನೋಡಿ, ನನ್ನಿಂದೆ ಕಾಣಿಸ್ತಾ ಇದೆಯಲ್ಲ ಚಾಮುಂಡಿ ಬೆಟ್ಟ. ಜಸ್ಟ್ ಇಲ್ಲಿಂದ 20 ಕಿಲೋಮೀಟರ್ ಇದೆ. ನಾವು ಹೋಗ್ತಾ ಇರೋ ಊರು ಹದಿನಾಡು. ಹೌದು, ಯದುವಂಶದ ಯದುರಾಯರು ಆರಂಭ ಮಾಡಿದಂಥ ರಾಜಮನೆತನವೇ ಮೈಸೂರು ರಾಜಮನೆತನ. ಹದಿನಾಡಲ್ಲಿ ಆರಂಭವಾಗುತ್ತೆ. ಹದಿನಾಡಿಗೆ ನಾವು ಹೋಗ್ತಾ ಇದ್ವಿ. ಯದುವಂಶ ರಾಜಮನೆತನವನ್ನು ನಾವು 3 ಹಂತಗಳಲ್ಲಿ ನೋಡ್ಬೋದು. ಒಂದು ಪಾಳೆಗಾರಿಕೆ, ಮಹಾರಾಜರು ಮತ್ತು ಒಡೆಯರು ಆಳ್ವಿಕೆಯಲ್ಲಿ ನೋಡ್ಬೋದು. ನಮ್ಮ ಜೊತೆ ಇವತ್ತು ನಂಜರಾಜ ಅರಸರು ಆಲ್ರೆಡಿ ಕಾರಲ್ಲಿ ಕೂತಿದ್ದಾರೆ. ಬನ್ನಿ ಹಾಗಾದರೆ ಹದಿನಾಡಿಗೆ ಹೋಗೋಣ. ಹದಿನಾಡಿಗೆ ಎಲ್ರಿಗೂ ಸ್ವಾಗತ. ತುಂಬ ದಿನಗಳ ನಂತರ ನಂದಿನಿ ಒಂದು ಹಳ್ಳಿಗೆ ಬಂದಿದ್ದಾಳೆ. ಅಂದರೆ ಕರ್ನಾಟಕದಲ್ಲಿ ಎಲ್ಲ ಹಳ್ಳಿಗಳಿದ್ದಂತೆ ಈ ಹಳ್ಳಿನೂ ಇದೆ. ಇದರಲ್ಲೇನು ವಿಶೇಷತೆ? ಈ ಹಳ್ಳಿಗೆ ಯಾಕೆ ಬಂದು ಮಾತಾಡ್ತಾ ಇದ್ದಾಳೆ? ಈ ಊರಿನ ಚರಿತ್ರೆ ಏನು? ಹೌದು, ಚರಿತ್ರೆ ಸೃಷ್ಟಿಸಿದ ಒಂದು ಹಳ್ಳಿಯಲ್ಲಿದ್ದೀನಿ. ಇತಿಹಾಸವನ್ನು ಸೃಷ್ಟಿಸಿದ ಒಂದು ಹಳ್ಳಿ, ದಾಖಲೆಗಳನ್ನು ಸೃಷ್ಟಿಸಿದ ಒಂದು ಹಳ್ಳಿ, ಒಂದು ಕರ್ನಾಟಕವನ್ನು ಆಳಿದಂತಹ ಬರೋಬ್ಬರಿ 600 ವರ್ಷಗಳು ಆಳಿದಂತಹ ಒಂದು ರಾಜಮನೆತನಗಳ ತವರೂರಾದಂಥ ಒಂದು ಹಳ್ಳಿಯಲ್ಲಿ ನಿಂತಿದ್ದೀನಿ. ಅದೇ ಹದಿನಾಡು. ಹೌದು, ಹದಿನಾಡು ಅಂತ ನೀವು ಓದಿದ್ದೀರಾ, ಕೇಳಿದ್ದೀರಾ. ಆದರೆ ನಾನು ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಯಾರೂ ತೋರಿಸಿದಂತಹ ಪ್ರದೇಶಕ್ಕೆ ಬಂದಿದ್ದೀನಿ. ಅದೇ ಒಂದು ಪುಟ್ಟ ಹಳ್ಳಿ ಆದರೂ ಕೂಡ ಒಂದು ರಾಜಮನೆತನದ ತವರೂರು, ಕರ್ನಾಟಕ ಇತಿಹಾಸ ಸೃಷ್ಟಿಸಿದ ದಾಖಲೆಗಳ ನೆಲೆಬೀಡು, ಅದೇ ಹದಿನಾಡು. ಹೌದು, ಹದಿನಾಡು ಗ್ರಾಮ ಪಂಚಾಯಿತಿ ಲೈಬ್ರರಿ ಮುಂದೆ ನಿಂತಿದ್ದೀನಿ. ನಮ್ಮ ಜೊತೆ ನಂಜರಾಜ ಅರಸ ಅವರು ಇದ್ದಾರೆ. 16 ಗ್ರಾಮಕ್ಕೆ ಅವರೇ ಕರ್ಕೊಬಂದಿದ್ದಾರೆ. 16 ಗ್ರಾಮದಲ್ಲಿ ಏನು ವಿಶೇಷತೆ ಇದೆ? ನಂದಿನಿ ಯಾಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದಾಳೆ ಈ ವಿಡಿಯೋದಲ್ಲಿ? ಅಂತಹ ರಾಜಮನೆತನ ಯಾವುದಿದೆ ಕರ್ನಾಟಕದಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಮೈಸೂರು ಒಡೆಯರು, ಮೈಸೂರು ಮಹಾರಾಜರು. ಹೌದು, ಮೈಸೂರು ಮಹಾರಾಜರು, ಮೈಸೂರು ಒಡೆಯರು ಆಗೋದಕ್ಕಿಂತ ಮುಂಚೆ ಒಂದು ಗಿಡ ತಗೋಬೋದು ನೀವು. ಅದು ತಂತಾನಾಗಿ ದೊಡ್ಡ ಮರ ಆಗುತ್ತಾ, ಹಣ್ಣು ಬಿಡುತ್ತಾ, ಕಾಯಿ ಕೊಡುತ್ತಾ, ಎಲ್ರಿಗೂ ಆಶ್ರಯ ಆಗುತ್ತಾ? ಇಲ್ಲ. ಒಂದು ಪುಟ್ಟ ಗಿಡ ನೆಟ್ಟು ಆ ಗಿಡ ದೊಡ್ಡ ಮರ ಆಗಿ ಹಲವಾರು ಕೊಂಬೆಗಳಾಗಿ ಎಲ್ರಿಗೂ ಆಶ್ರಯ ಆಗುತ್ತೆ. ಅದೇ ರೀತಿ ಒಂದು ಪುಟ್ಟ ಹಳ್ಳಿಯಿಂದ ರಾಜಮನೆತನ ಸೃಷ್ಟಿಯಾಗಿದ್ದು ಅದೇ ಹದಿನಾಡು. ನಮ್ಮ ಮೈಸೂರು ಅರಸರ ತವರೂರು ಹದಿನಾಡು. ಹೌದು, ಇದು ಮೈಸೂರಿನ ನಂಜನಗೂಡು ತಾಲೂಕಲ್ಲಿ ಇರುವಂಥ ಒಂದು ಪುಟ್ಟ ಗ್ರಾಮ ಹದಿನಾಡು. ಇದು ಎಲ್ಲಿ ಬರುತ್ತೆ ಅಂತ ಹೇಳಿ ಚಾಮುಂಡಿ ಬೆಟ್ಟ ತಪ್ಪಲಲ್ಲಿ ನಿಂತ್ಕೊಂಡು ನೋಡಿದರೆ ನೋಡ್ಬೋದು ನೀವು. ಅಲ್ಲಿಗೆ ಈ ಗ್ರಾಮ ಕಾಣಿಸುತ್ತೆ. ಜಸ್ಟು 20 ಕಿಲೋಮೀಟ್ರ್ ಇದೆ ಈ ಗ್ರಾಮಕ್ಕೆ. ಇಲ್ಲಿಗೆ ಬಂದಾಗ ನಮಗೆ ಸಾಕಷ್ಟು ಚೇಂಜಸ್ ಆಯಿತು. ನಾವು ಇವಾಗ ನೋಡ್ತಾ ಇದ್ದೀವಿ, ಒಂದು 600 ವರ್ಷಗಳ ಹಿಂದೆ ನೋಡಿ ಇವಾಗ ರಸ್ತೆ ಇದೆ, ಸಾರಿಗೆ ಸಂಪರ್ಕ ವ್ಯವಸ್ಥೆ ಇದೆ, ಹಲವಾರು ಸೌಕರ್ಯಗಳಿದೆ. ಜನಜೀವನ ಶೈಲಿ ತುಂಬ ಬದಲಾಗಿದೆ. ಆವಾಗ ಎತ್ತಿನ ಗಾಡಿಯಲ್ಲಿ ಓಡಾಡ್ತಾ ಇದ್ದು, ಕಾಲ್ನಡಿಗೆಯಲ್ಲಿ ಓಡಾಡ್ತಾ ಇದ್ದು. ಇವಾಗ ಹಂಗೆ ಆಗುತ್ತಾ ಇಲ್ಲ. ಕಾರಲ್ಲಿ ಓಡಾಡ್ತೀವಿ, ವೆಹಿಕಲ್ ಯೂಸ್ ಮಾಡ್ತೀವಿ, ಗಾಡಿಗಳು ಯೂಸ್ ಮಾಡ್ತೀವಿ. ಅದೇ ರೀತಿ ಉಡುಗೆ ತೊಡುಗೆಗಳಾಗಿರ್ಬೋದು, ಆಹಾರ ಮತ್ತು ನಾವು ಹದಿನಾಡು ಗ್ರಾಮಕ್ಕೆ ಬಂದಿದ್ದೀನಿ. ಬನ್ನಿ, ಈ ಗ್ರಾಮದ ವಿಶೇಷತೆ. ಇವಾಗೆಷ್ಟು ಜನಸಂಖ್ಯೆ ಇದೆ, ಆವಾಗೆಷ್ಟು ಜನಸಂಖ್ಯೆ ಇದ್ದು, ಮನೆತನದವರು ಇದ್ದರು ಅಂತ ಹೇಳಿದರೆ ಅವರು ಒಡೆಯರೇ ಆಗಿರ್ಬೋದು ಅಥವಾ ಪ್ರಾಂತೀಯ ರಾಜರೇ ಆಗಿರ್ಬೋದು. ಅವ್ರದ್ದೊಂದು ಕುರುಹುಗಳಿರುತ್ತೆ ಅಥವಾ ಕೋಟೆಗಳಿರುತ್ತೆ, ಅರಮನೆಗಳಿರುತ್ತೆ. ಈ ಅರಮನೆ ಎಲ್ಲಿತ್ತು, ಇವಾಗ ಹೇಗಾಗಿದೆ, ಅದು ಉಳಿದಿದೆಯಾ ಇಲ್ವೋ, ಹೇಗೆ ಏನು ಅನ್ನೋದನ್ನು ನನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಮತ್ತೊಮ್ಮೆ ಡಿಜಿಟಲ್ ಮಾಧ್ಯಮಕ್ಕೆ ಎಲ್ರಿಗೂ ಸ್ವಾಗತ. ಬನ್ನಿ ಹಾಗಾದರೆ. ಹದಿನಾಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ಗ್ರಂಥಾಲಯದ ಮುಂದೆ ನಿಂತಿದ್ದೀನಿ. ಇಲ್ಲಿ ನಮಗೆ ಸಿಗ್ತಕ್ಕಂತಹ ಗ್ರಂಥಪಾಲಕರು ಸಿಗ್ತಾರೆ, ನಾಗರಾಜ್ ಅವರು. ಈ ಗ್ರಂಥಾಲಯದ ವಿಶೇಷತೆ ಏನು ಅಂತ ಒಳಗಡೆನೇ ಹೇಳ್ತೀನಿ ಬನ್ನಿ. ಡಿಜಿಟಲ್ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ 16 ನಂಜನಗೂಡು ತಾಲೂಕು ಅಂತ ಇದೆ. ಇದು ಅಂತಿಂಥ ಗ್ರಂಥಾಲಯ ಅಲ್ಲ, ಎಲ್ಲ ಗ್ರಾಮಗಳಲ್ಲೂ ಕೂಡ ಗ್ರಂಥಾಲಯ ಇರುತ್ತೆ, ಲೈಬ್ರರಿ ವ್ಯವಸ್ಥೆ ಇರುತ್ತೆ. ಆದರೆ ಇಲ್ಲಿ ಮತ್ತೊಂದು ವಿಶೇಷತೆ ಇದೆ. ಈ ಗ್ರಂಥಾಲಯಕ್ಕೆ ಬೆಸ್ಟ್ ಗ್ರಂಥಾಲಯ ಅಂತ ಅವಾರ್ಡ್ ಬಂದಿದೆ. ಅದನ್ನು ಅವ್ರ ಹತ್ರನೇ ಕೇಳೋಣ ಬನ್ನಿ. ನಾಗರಾಜ್ ಸರ್ ನಮಸ್ತೆ. ನಮಸ್ತೆ. ಖುಷಿ ಆಯಿತು ನಿಮ್ಮ ಈ ಊರಿಂದ ಒಂದು ಸಣ್ಣ ಗ್ರಂಥಾಲಯದ ಒಂದು ಹಿಸ್ಟ್ರಿನ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ.
ಇವರೇ ಗ್ರಂಥಪಾಲಕರು ನಾಗರಾಜ್ ಸರ್ ಅಂತ. ಇದು ನಮ್ಮ ಕರ್ನಾಟಕದಲ್ಲಿ ಟೋಟಲ್ ಆಗಿ 1989ರಿಂದ ಗ್ರಾಮೀಣಕ್ಕೆ ಒಂದು ಗ್ರಂಥಾಲಯ ಅಂತ ಹೇಳ್ಬಿಟ್ಟು ಪ್ರಾರಂಭ ಆಗಿರುತ್ತೆ ಮೇಡಮ್. ಅದೇ ರೀತಿ ನಮ್ಮ 16ಗೆ 2000 ಇಸ್ವಿಲಿ ಇದು ಪ್ರಥಮವಾಗಿ ನಮಗೆ ಗ್ರಂಥಾಲಯ ಸ್ಯಾಂಕ್ಷನ್ ಆಗಿ ಇಲ್ಲಿ ಸೇವೆಯನ್ನು ನೀಡ್ತಾ ಬರ್ತಾ ಇದ್ದೀವಿ. ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಬೆಸ್ಟ್ ಲೈಬ್ರರಿ ವಿತ್ ಲೈಬ್ರರಿಯನ್ ಅಂತ ಹೇಳ್ಬಿಟ್ಟು ಒಂದು ಅವಾರ್ಡು 2016ನೇ ಇಸ್ವಿಲಿ ನಮಗೆ ಒಂದು ದೊರಕಿದೆ ಮೇಡಮ್. ಇದು ನಮಗೆಲ್ಲ ಖುಷಿ ತಂದಿದೆ. ಅಂದರೆ ಆರಂಭವಾಗಿ ಇವತ್ತಿಗೆ 22 ವರ್ಷ ಆಗಿದೆ. ಅವಾರ್ಡ್ ಬಂದು 16 ವರ್ಷಗಳಾಗಿದೆ. 2016ನೇ ಇಸ್ವಿಲಿ ಬಂದಿರೋದು. ಹೌದು. ಇದು ಗ್ರಂಥಾಲಯ ಆರಂಭವಾಗಿದೆ 2000ರಲ್ಲಿ. ಅದು ಪ್ರಾರಂಭ ಆದ 16 ವರ್ಷಕ್ಕೆ ನಮಗೆ ಸ್ಟೇಟ್ ಅವಾರ್ಡ್ ಎಲ್ಲ ಆಗಿರುತ್ತೆ. ಏನೇನು ಪುಸ್ತಕಗಳಿದೆ ಮೇಡಮ್? ಇದು ಒಂದು ಪಬ್ಲಿಕ್ ಲೈಬ್ರರಿ ಅಂದಮೇಲೆ ನಾವು ಪ್ರಕಾರಗಳು ಜಾಸ್ತಿ ಇರ್ತವೆ. ಪ್ರಕಾರಗಳು ಸಬ್ಜೆಕ್ಟ್ಸು ಇದರಲ್ಲಿ ಬಂದು ಮೇಡಮ್ ನಮ್ಮಲ್ಲಿ ಒಂದು ಕೃಷಿಗೆ ಸಂಬಂಧಪಟ್ಟಂಗಾಗ್ಬೋದು, ಕಾದಂಬರಿಗಳಾಗ್ಬೋದು, ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಸಾಹಿತ್ಯ, ನಾಟಕಗಳು, ಹಲವಾರು ವಿಭಾಗಗಳಲ್ಲಿ ನಾವು ಜೋಡಣೆ ಮಾಡಿರ್ತೀವಿ ಮೇಡಮ್. ಪ್ರಕಾರಗಳು ಜಾಸ್ತಿ ಇರುತ್ತೆ. ಅಂದ್ರೆ ಇಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ, ಕೃಷಿಗೆ ಸಂಬಂಧಪಟ್ಟಂಗೆ ಪುಸ್ತಕಗಳು ಇಟ್ಟಿದ್ದೀರಲ್ಲ, ಅದೇ ಗ್ರೇಟ್. ಹೌದು ಮೇಡಮ್. ಇವಾಗ ಯಾವುದೇ ಲೈಬ್ರರಿಗೆ ಹೋಗಿ ನೋಡಿದ್ರೆ ಕೃಷಿ ಚಟುವಟಿಕೆ ಸಂಬಂಧಪಟ್ಟಿದ್ದಂತಹ ಪುಸ್ತಕಗಳೇ ಲಭ್ಯವಿಲ್ಲ. ಹೌದೌದು. ಅಂದ್ರೆ ಬಂದು ಓದ್ತಾರ ರೈತರು? ಮೇಡಮ್ ರೈತರು ಬರ್ತಾರೆ, ಜೊತೆಗೆ ಮಕ್ಕಳೆಲ್ಲ ಬರ್ತಾರೆ, ಮಹಿಳೆಯರು ಬಂದು ಕಾದಂಬರಿಗಳೆಲ್ಲ ತಗೊಂಡೋಗಿ, ಇವತ್ತು ಒಂದು ಡಿಜಿಟಲ್ ಯುಗ ಆದ್ರಿಂದ ಒಂದು ಸ್ವಲ್ಪ ಪುಸ್ತಕದ ಕಡೆ ಕಡಿಮೆ ಒಲವಿದ್ರೂ ನಾವು ಡಿಜಿಟಲ್ ರೂಪದಲ್ಲಿ ಅವ್ರಿಗೆ ಮತ್ತೆ ಅವ್ರನ್ನ ನಾವು ಅವ್ರ ಆಕರ್ಷಣೆ ಮಾಡೋದಕ್ಕೆ ನಾವು ಡಿಜಿಟಲ್ ಕರಣನೂ ಸಹ ಮಾಡ್ಕೊಂಡಿರ್ತೀವಿ ಮೇಡಮ್. ಹೇಗೆ ಸರ್ ಇಲ್ಲಿ ಡಿಜಿಟಲ್ ಅಂದರೆ ಮೇಡಮ್ ನಮ್ಮದೇ ಆದಂಥ ಒಂದು ಸಾಫ್ಟ್ವೇರ್ ಇದು ಮಾಡಿರ್ತೀವಿ ಮೇಡಮ್. 16GPDL.in ಅಂತ ಹೊಡೆದ್ರೆ ಅವರು ಎಲ್ಲ ವೆಬ್ಬೆಲ್ಲ ಓಪನ್ ಆಗುತ್ತೆ ಮೇಡಮ್. ಇಲ್ಲಿ ಬಂದು ಯಾರು ಮಕ್ಕಳು ಇಲ್ಲಿ ಬಂದು ಸರ್ಚ್ ಮಾಡಿ ಕೆಲವು ಬುಕ್ಸ್ಗಳೆಲ್ಲ ಓದೋರು ಇಲ್ಲಿ ಓದ್ತಾರೆ. ಇಲ್ಲಿ ಸಿಸ್ಟಮ್ ಕಡಿಮೆ ಇರೋದ್ರಿಂದ ಅವ್ರವ್ರ ಮನೆಯಲ್ಲೇ ಕೆಲವು ಲ್ಯಾಪ್ಟಾಪು, ಕಂಪ್ಯೂಟರ್ಗಳು ಇವೆಲ್ಲ ಯೂಸ್ ಮಾಡ್ಕೊಂಡು ಬಳಸ್ಕೋಬೋದಾಗಿರುತ್ತೆ ಮೇಡಮ್. ಅಂದರೆ ಮನೇಲೇ ಕುತ್ಕೊಂಡು ಇಲ್ಲಿ ಇರೋಂಥ ಮಾಹಿತಿಗಳನ್ನ ಅಲ್ಲೂ ತಗೊಳ್ಬೋದು, ಇಲ್ಲಿಗೂ ಬರ್ಬೋದು ಮೇಡಮ್. ಕೆಲವರು ಡಿಜಿಟಲ್ ಮಾಡದಿದ್ದವರು ಪುಸ್ತಕ ಸ್ಪರ್ಶದಿಂದನೂ ಬಂದು ಅಭ್ಯಾಸ ಮಾಡ್ಬೋದಾಗಿರುತ್ತೆ. ಇದೆಲ್ಲ ಪುಸ್ತಕ ಎಲ್ಲ ಸಂಗ್ರಹ ಮಾಡಿದ್ರ? ಇದು ಗೌರ್ಮೆಂಟ್ ಇಂದ ಕೊಟ್ಟಿರೋದು, ಕೆಲವರು ದಾನಿಯಾಗಿ ಕೊಟ್ಟಿದ್ದಾರ? ಮೇಡಮ್ ಇದು ಗೌರ್ಮೆಂಟಿಂದನೇ ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹವಾಗಿರುತ್ತೆ. ಒಂದು ಓದುವ ಬೆಳಕು ಅಂತ ಒಂದು ಹೊಸ ಯೋಜನೆನ ಪಂಚಾಯತ್ ರಾಜ್ ಇಲಾಖೆ ಬಿಡುಗಡೆ ಮಾಡಿದೆ ಮೇಡಮ್. ಹಿಂದೆ ನಮ್ಮದು ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಇತ್ತು ಇದು. ಇವಾಗ ಪಂಚಾಯತ್ ರಾಜ್ ಇಲಾಖೆಗೆ ಸೇರಿದೆ, RDPR ಇಲಾಖೆಗೆ ಸೇರಿ ಇಲ್ಲಿ ಒಂದು ಹೊಸ ಯೋಜನೆ ಓದುವ ಬೆಳಕು ಅಂತ ಮಾಡಿದಾಗ ನಿಮ್ಮಂಥ ದಾನಿಗಳು ಯಾರೇ ಬಂದು ಬುಕ್ಸ್ಗಳನ್ನ ನಮಗೆ ಕೊಡ್ಬೋದು. ಪುಸ್ತಕದ ಜೋಳಿಗೆ ಅಂತ ಹೇಳ್ತಾರೆ ಅದು ಯೋಜನೆನ. ಇದು ಚೆನ್ನಾಗಿದೆ ಮೇಡಮ್. ಇದು ಕಾನ್ಸೆಪ್ಟು ಮಕ್ಕಳನ್ನ ಒಂದು ಈ ಕೋವಿಡ್ ಸಂದರ್ಭದಲ್ಲಿ ಅವರು ಶಾಲೆಗಳಿಗೆ ಮುಕ್ತವಾಗಿ ಹೋಗೋಕ್ಕೆ ಅವಕಾಶ ಇರಲಿಲ್ಲ. ಆ ಸಂದರ್ಭದಲ್ಲಿ ಮಕ್ಕಳ ಒಂದು ಶಿಕ್ಷಣ ಹಾಳಾಗ್ತದೆ ಅನ್ನೋ ಉದ್ದೇಶಕ್ಕೆ ಈ ರೀತಿ ಗ್ರಾಮೀಣ ಗ್ರಂಥಾಲಯಗಳಲ್ಲಿ ಮಕ್ಕಳೆಲ್ಲ ಬಂದು ಇಲ್ಲಿ ಅಭ್ಯಾಸ ಮಾಡ್ಕೊಂಡು ಹೋಗ್ಬೋದು ಅನ್ನೋದೊಂದು ಅವಕಾಶ ಕೊಟ್ಟಿದ್ರು ನಾವು. ಆ ಟೈಮಲ್ಲಿ ಉಚಿತವಾಗಿ ನಾವು 18 ವರ್ಷದ ಒಳಗಡೆ ಮಕ್ಕಳುಗಳನ್ನ ಉಚಿತವಾಗಿ ನಾವು ಸದಸ್ಯತ್ವ ಪಡ್ಕೊಂಡು ಅವ್ರಿಗೆ ಪುಸ್ತಕನ ಎರವಲಾಗಿ ಅವ್ರಿಗೆ ಸೇವೆಯನ್ನು ನೀಡ್ತಾ ಇದ್ದೀವಿ. ಹೌದೌದು. ಅವ್ರಿಗೆ 15 ದಿನ ಟೈಮ್ ಇರುತ್ತೆ ಮೇಡಮ್. ಅವ್ರು ಏನಾದ್ರು ಓದಿಲ್ಲ ಅಂತ ಹೇಳಿದ್ರೆ ಬೇರೆಯವರು ಆ ಪುಸ್ತಕದ ಬಗ್ಗೆ ಯಾವುದೇ ಥರ ನನಗೆ ಬೇಕು ಅಂತ ಬೇಡ ಅಂದರೆ ಮತ್ತೆ ಅವ್ರಿಗೆ ರಿನ್ಯೂವಲ್ ಮಾಡ್ಕೊಡೋಕೆ ಅವಕಾಶ ಇರುತ್ತೆ ಮೇಡಮ್. ಅಂದರೆ ಮಹಿಳೆಯರು ಬಂದು ಓದ್ತಾರಾ? ಮಹಿಳೆಯರು ಬಂದು ಹೋಗ್ತಾರೆ, ಕೆಲವರು ಬುಕ್ಸ್ ಎಲ್ಲ ತಗೊಂಡು ಹೋಗ್ತಾರೆ ಮೇಡಮ್. ಮೇಡಮ್ ಅಂದಾಜು ನಮ್ಮದು 5,000 ಚಿಲ್ಲರೆ ಇದೆ ಮೇಡಮ್. 5,000 ಚಿಲ್ಲರೆ ಅಂದರೆ ದಿನನಿತ್ಯ ದಿನಪತ್ರಿಕೆಗಳು, ಅದು ನಿಯತಕಾಲಿಕೆಗಳು ಬರ್ತಾ ಇದೆ, ದಿನಪತ್ರಿಕೆಗಳು ಬರ್ತಾ ಇದೆ. ಜೊತೆಗೆ ಡಿಜಿಟಲ್ ಇರೋಂಥ ಈ ಬುಕ್ಸ್ಗಳನ್ನ ಬಿಟ್ಟು ಇದು 5,000 ಬುಕ್ಸ್ ಇದೆ. ಅಂದರೆ ಡಿಜಿಟಲ್ ಇಲ್ಲೂ ಏನಾದರೂ ವ್ಯವಸ್ಥೆ ಇದೆ, ಏನಾದರೂ ನೋಡ್ಬೋದು ಮೇಡಮ್? ಖಂಡಿತ. ನಮ್ಮಲ್ಲಿ 5 ಸಿಸ್ಟಮ್ಗಳಿದೆ. ಆನ್ಲೈನ್ ಫೆಸಿಲಿಟಿನೂ ಕೊಟ್ಟಿರ್ತೀವಿ. ಅವ್ರಿಗೆ ಇಂಟರ್ನೆಟ್ ಎಲ್ಲ ಇದೆ ಮೇಡಮ್. ಅವ್ರು ಬಂದು ಕೆಲವು ಸೇವೆಗಳನ್ನ ಇದು ಮಾಡ್ಬೋದು, ಕೆಲವು ಆನ್ಲೈನಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗ್ಬೋದು ಮಕ್ಕಳು. ಸ್ಕೂಲ್ ಮಕ್ಕಳು, ಪಬ್ಲಿಕ್ಕು ಬರ್ಬೋದು. ಇವತ್ತು ರೈತರು ಬಂದು ಯಾವುದೇ ಥರ ಮಾಹಿತಿ ಆಗಲಿ ಇನ್ನೊಂದು ಅವ್ರ ಮನೆಯಲ್ಲಿ ಪ್ರತಿಯೊಬ್ಬರದ್ದು ಇರಲ್ಲ, ಮಾಹಿತಿಗಳನ್ನ ಇಲ್ಲಿ ಸಂಗ್ರಹಿಸ್ಕೊಂಡು ಅವರು ಇಂಟರ್ನೆಟ್ ಸೌಲಭ್ಯ ಇರುತ್ತೆ, ಕೆಲವೆಲ್ಲ ನೋಡ್ಕೊಂಡು ಹೋಗ್ಬೋದಾಗಿರುತ್ತೆ. ಮೇಡಮ್ ಬೆಳಗ್ಗೆ 9ರಿಂದ 1 ಗಂಟೆ ತನಕ ಇರುತ್ತೆ ಮೇಡಮ್. ಸಂಜೆ 3ರಿಂದ 5 ಗಂಟೆ ಇರುತ್ತೆ. ಮತ್ತು ಹಾಲಿಡೇಸ್ ಸಂಡೇ ಗಿಂಡೆ ಎಲ್ಲನೂ ಓಪನ್ ಇರುತ್ತೆ. ನಮಗೆ ಹಾಲಿಡೇಸ್ ಬಂದು ಸೋಮವಾರ ಮತ್ತು 2ನೇ ಮಂಗಳವಾರ ಮತ್ತು 4ನೇ ಮಂಗಳವಾರ. ಏಕೆ ಅಂತ ಹೇಳಿದ್ರೆ ಈಗ 2ನೇ ಶನಿವಾರ ಬಂದು ಗೌರ್ಮೆಂಟ್ ಹಾಲಿಡೇ, ಅಲ್ಲಿ ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಆಗ್ಬೋದು, ಅವ್ನ ಲೈಬ್ರರಿನ ಬಳಕೆ ಮಾಡ್ಕೊಳ್ಳಿ.
ಮತ್ತು 4ನೇ ಶನಿವಾರನೂ ರಜಾ ಕೊಟ್ಟಿದೆ ಸರ್ಕಾರ. ಅದ್ರ ಬದಲು ನಮಗೂ ರಜಾ ಬೇಕಾಗಿರುತ್ತಲ್ಲ, ಆ ಉದ್ದೇಶಕ್ಕೆ ನಮಗೆ 4ನೇ ಮಂಗಳವಾರ ಕೊಟ್ಟು 4ನೇ ಶನಿವಾರನ ಓಪನ್ ಮಾಡೋದಕ್ಕೆ ಆದೇಶ ಇರುತ್ತೆ ಮೇಡಮ್. ಆ ಥರ ಕಾನ್ಸೆಪ್ಟ್ ಹೌದು ಮೇಡಮ್, ಅವರೂ ಕೂಡ ಇದ್ರ ಇರಬೇಕು. ನಮಗೂ ಒಂದು ರಜದ ಸೌಲಭ್ಯದಲ್ಲಿ ಒಳಪಡಬೇಕು ನಾವು, ಹಂಗೆ ಮಾಡಿರುತ್ತೆ ಮೇಡಮ್. ಅಂದರೆ ನಿಮಗೆ ಸಂಬಳ ಎಲ್ಲ ಕರೆಕ್ಟಾಗಿ ಬರುತ್ತಾ ಮೇಡಮ್? ಸಂಬಳ ಅಂದರೆ ಅಲೈಟ್ಮೆಂಟ್ ಇದ್ದಾಗೆ ಮೇಡಮ್ ಒಂದು ತಿಂಗಳು ಇದು ಮಾಡಿ ಬರ್ಬೋದು ಮೇಡಮ್. ಈಗ ಉದಾಹರಣೆಗೆ 2 ತಿಂಗಳದ್ದು ಆಗಿರಲ್ಲ, ಬರ್ಬೋದು ಅಲೈಟ್ಮೆಂಟ್ ಬಂದು. ಇದನ್ನೆಲ್ಲ ಮೇಂಟೆನೆನ್ಸ್ ಎಲ್ಲ ನಿಮ್ದು ಒಬ್ರದೇನಾ? ಇಲ್ಲಿಗೆ ಒಬ್ಬರನ್ನೇ ನೇಮಕ ಮಾಡಿರ್ತಾರೆ, ನಾನು ಒಬ್ಬರದೇ ಮೇಂಟೈನ್ ಇರುತ್ತೆ. ಈಗ ಅದು ಪಂಚಾಯತ್ ರಾಜ್ ಇಲಾಖೆ ಅಂಡರ್ಲಿ ಇರುತ್ತೆ ಮೇಡಮ್. ಹೇಳಿದ್ರಲ್ಲ ಯಾರು ದಾನವಾಗಿ ಕೊಡ್ತಾರಾ ಅಂತ ಹೇಳಿದ್ರಲ್ಲ, ಆ ದಾನವಾಗಿ ಕೊಟ್ಟಂಥ ಬುಕ್ಗಳನ್ನ ಅಲ್ಲಿ ಇಟ್ಟಿರ್ತೀವಿ ಮೇಡಮ್. ಯಾರೋ ಒಬ್ಬರು ನಿಮ್ಮ ಥರದವ್ರು ಇಂಜಿನಿಯರೋ ಇನ್ನೊಂದು ಮಾಡಿರೋಂಥ ಬುಕ್ಸ್ಗಳನ್ನ ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗ್ ತಗೊಂಡೋಗಿ ಅಲ್ಲಿ ನಾವು ಕಡಿಮೆ ಕಾಸ್ಟಲ್ಲಿ ಮಾರೋ ಬದಲು ಇಲ್ಲಿ ಒಬ್ಬ ವಿದ್ಯಾರ್ಥಿ, ಒಬ್ಬ ಇಂಜಿನಿಯರಿಂಗ್ ಆಗಲಿ, ಒಬ್ಬ MBBS ಆಗಲಿ ಅನ್ನೋ ಉದ್ದೇಶಕ್ಕೆ ಯಾರೋ ಒಬ್ಬರು ದಾನಿಗಳು ಹಂಗೆ ಕೊಟ್ಟಿರ್ತಾರೆ. ಅದನ್ನು ಪುಸ್ತಕದ ಜೋಳದ ಅಡಿಯಲ್ಲಿ ನಾವು ಕಲೆಕ್ಟ್ ಮಾಡಿರ್ತೀವಿ ಮೇಡಮ್. ಓದುವ ಬೆಳಕು ಯೋಜನೆಯ ಜೋಳಿಗೆ ಪುಸ್ತಕ. ಹೌದು ಮೇಡಮ್. ಓಕೆ, ಇಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದೆಯಾ ಪುಸ್ತಕ? ಇಲ್ಲೇ ಮೇಡಮ್, ಇಲ್ಲಿ ಲೈಬ್ರರಿ ಪ್ರೊಜೆಕ್ಟರ್ ಇದೆ. ಹಳ್ಳಿಯಲ್ಲಿ ಪ್ರೊಜೆಕ್ಟರ್ ಹೇಗೆ ಬಂತು? ಅದು ಲೈಬ್ರರಿಲಿ ಹೇಗೆ ಬಂತು ಅಂದರೆ ಮೇಡಮ್, ಇವತ್ತು ಮಕ್ಕಳು ಒಂದು ಶಾಲೆ ಬಿಟ್ಟ ನಂತರದಲ್ಲಿ 3-4 ಗಂಟೆಗೆಲ್ಲ ಮಕ್ಕಳು ಒಟ್ಟಿಗೆ ಬಂದಿರ್ತವೆ. ಇಲ್ಲಿ ಪಕ್ಕದಲ್ಲಿ ಕಾಲೇಜೆಲ್ಲ ಇರುತ್ತೆ, ಆ ಮಕ್ಕಳೆಲ್ಲ ಒಟ್ಟಿಗೆ ಬಂದಿರ್ತವೆ. ಒಟ್ಟಿಗೆ ಒಂದು ಶಾಲೆಯನ್ನು ಬಿಟ್ಟದಾಗ ಮಕ್ಕಳು ಬರೋದು ಒಟ್ಟಿಗೆ 20 ಜನ 15 ಜನ ಬರೋದು ಸಹಜ ಅಲ್ವ ಮೇಡಮ್? ಅಲ್ಲಿ ಬಂದಾಗ ನಮ್ಮಲ್ಲಿ 4 ಸಿಸ್ಟಮ್ಗಳಿರ್ತವೆ. 4 ಸಿಸ್ಟಮಲ್ಲಿ ಒಬ್ಬರು ನನಗೆ ಅಂತ ಇದು ಮಾಡಿದಾಗ ಒಂದೇ ಕಾನ್ಸೆಪ್ಟ್ ಇರುತ್ತೆ ಸಬ್ಜೆಕ್ಟಲ್ಲಿ. ಆವಾಗ ಎಲ್ಲರೂ ಒಂದೇ ಸರಿ ಸಾಮೂಹಿಕವಾಗಿ ನೋಡ್ಬೋದು ಅನ್ನೋ ಉದ್ದೇಶ. ಯಾವುದಾದ್ರು ಕಾರ್ಯಕ್ರಮಗಳು ಏನೇನು ಆನ್ಲೈನ್ ಇದು ಮಾಡೋದಕ್ಕೆ ಇಲ್ಲೂ ಒಂದು ಮಕ್ಕಳಿಗೆ ಒಂದು ಇದಾಗಲಿ ಅಂತ ಹೇಳಿ ಮೇಡಮ್. ನೀವೇ ಅಪ್ರೇಟ್ ಮಾಡ್ತೀರಾ? ನಾನೇ ಮಾಡಿಕೊಟ್ಟಿರ್ತೀನಿ. ಕಲ್ತ್ಕೊಬಿಟ್ಟಿದ್ದೆ? ಅದೆಲ್ಲ ಟ್ರೈನ್ ಅಪ್ ಎಲ್ಲ ಮಾಡಿದ್ದಾರೆ? ಬರುತ್ತೆ ಮೇಡಮ್, ಬರುತ್ತೆ ಮೇಡಮ್. MLISC ಅಂತ ಹೇಳ್ಬಿಟ್ಟು ಮಾಸ್ಟರ್ ಡಿಗ್ರಿ ಮಾಡಿದ್ದೀರಾ? ಅದು ಲೈಬ್ರರಿ ಸೈನ್ಸ್ ಬಗ್ಗೆ. ಇಲ್ಲಿ ಏನು ಡಿಪ್ಲೊಮಾ ಸಾಕಾಗಿತ್ತು ಮೇಡಮ್. ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಾನು ಒಂದು ಸರ್ವಿಸ್ನ ನೀಡಬೇಕಲ್ಲ ಅನ್ನೋ ಉದ್ದೇಶಕ್ಕೆ ನಾನು ವೈಯಕ್ತಿಕವಾಗಿ ಒಂದು ಶಿಕ್ಷಣನ ಮುಂದುವರಿಸ್ಕೊಂಡು ಒಂದು ಸೇವೆನ ನೀಡ್ತಾ ಇದ್ದೀನಿ ಮೇಡಮ್. ಗ್ರಾಮೀಣ ಪ್ರದೇಶಕ್ಕೆ ವೈಯಕ್ತಿಕವಾಗಿ ಸೇವೆ ಸಲ್ಲಿಸೋದು ಅಂತ ನಿಮ್ಮ ಮನೋಭಾವನೆ ಇದೆಯಲ್ಲ, ಅದೇ ದೊಡ್ಡದು ಸರ್. ಥ್ಯಾಂಕ್ ಯು ಮೇಡಮ್. ಅದೇ ತುಂಬ ದೊಡ್ಡದು. ಸ್ನೇಹಿತರೆ, ನೋಡಿದ್ರಲ್ಲ ನಾಗರಾಜ್ ಅವರು, ಅದು 16 ಗ್ರಾಮದಲ್ಲಿ ಡಿಜಿಟಲ್ ಲೈಬ್ರರಿಯಲ್ಲಿ ಪ್ರಶಸ್ತಿ ಬಂದು ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ. ಬರೋಬ್ಬರಿ 1,000 ಅಲ್ಲ, 2,000 ಅಲ್ಲ, 5,000 ಪುಸ್ತಕಗಳ ಸಂಗ್ರಹ ಇದೆ. ಅದ್ರ ಜೊತೆಗೆ ಕೊಡುಗೆ ದಾನಿಗಳು ನೀವು ಕೂಡ ಕೊಡ್ಬೋದು ಇಲ್ಲಿ ಅತ್ಯುತ್ತಮವಾದ ಪುಸ್ತಕಗಳು. ಮತ್ತು ಯುವಕರಿಗೆ, ಕೃಷಿಕರಿಗೆ, ಮಕ್ಕಳಿಗೆ, ವಿದ್ಯಾವಂತರಿಗೆ ಎಲ್ರಿಗೂ ಕೂಡ ಉಪಯೋಗವಾಗುವಂಥ ಪುಸ್ತಕಗಳನ್ನ ನೀಡೋದಿದ್ರು ಕೂಡ 16 ಗ್ರಾಮಕ್ಕೆ ನೀಡ್ಬೋದು. ಲೈಬ್ರರಿಯಲ್ಲಿ ನಿಮ್ಮ ಪುಸ್ತಕಗಳು ಯಾವಾಗಲೂ ಇರುತ್ತೆ. ಯಾಕೆಂತ ಹೇಳಿದರೆ, ಒಂದು ಗಿಫ್ಟ್ ಉಡುಗೊರೆಯಾಗಿ ಕೊಡಬೇಕು ಅಂತ ಹೇಳಿದರೆ ಪುಸ್ತಕಗಳ ರೂಪದಲ್ಲಿ ಕೊಟ್ಟರೆ ಅದು ಇಂದಿನಿಂದ ಅಲ್ಲ, ಮುಂದಿನ ತಲೆಮಾರಿವರೆಗೂ ಆ ಪುಸ್ತಕ ಸಂಗ್ರಹವಾಗಿ ಲೈಬ್ರರಿಯಲ್ಲಿ ಇರುತ್ತೆ. ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ನೀವು ಕೂಡ ದಾನ ಮಾಡ್ಬೋದು. ತುಂಬ ಬ್ಯೂಟಿಫುಲ್ ಆಗಿದೆ. ನೀವು 16 ಗ್ರಾಮಕ್ಕೆ ಬಂದರೆ ಇಲ್ಲಿಗೊಂದ್ಸತಿ ತಪ್ಪದೆ ವಿಸಿಟ್ ಮಾಡಿ. ಮನೆತನದ ಇತಿಹಾಸವನ್ನು ತಿಳ್ಕೊಳ್ಳೋಣ ಅಂತ ಇವ್ರ ಹತ್ರ ಬಂದೆ. ಆವಾಗ ಒಂದು ಇನ್ಫಾರ್ಮೇಷನ್ ಸಿಕ್ತು ಲೈಬ್ರರಿ ಬಗ್ಗೆ. ಇವಾಗ ಇದಾದಮೇಲೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಮೈಸೂರು ರಾಜರ ಇತಿಹಾಸವನ್ನು. ಬನ್ನಿ ಹಾಗಾದರೆ ನಮ್ಮ ವಿಡಿಯೋನ ಕಂಟಿನ್ಯೂ ಮಾಡೋಣ.